ಹೊಸ ಕಂಪ್ನಿ ಹೆಂಗೈತಿ ಅಟ್ಮಾಸ್ಫಿಯರ್ ಎಲ್ಲ ಹೆಂಗೆ ಅನ್ಸಾಕತೈತಿ ಚಲೋ ಅನ್ಸಾಕತೈತ್ಲಾ? ಹಾಂ ಬ್ರೋ, ಈಗ ಹೋಗಿ ಒಂದು 2 ದಿನ ಆಯಿತು. ಈಗಾರ ಚಲೋ ಅನ್ಸಾತೈತಿ. ಮುಂದೆ ಹೆಂಗೆ ಅನ್ನಿಸ್ತೈತಿ ನಾ ಗೊತ್ತಿಲ್ಲ, ನೋಡ್ಬೇಕು. ಹೇಳಿತೀನಿ, ಈಗ ಒಂದು ಸ್ವಲ್ಪ ಕೇಳೋನು ಗೊತ್ತಾಗ್ಬೋದು. ಮತ್ತು ಬ್ರೋ, ನಿಮಗೆಲ್ಲ ಕಂಪ್ನಿಗಳು ಗೊತ್ತೇ ಇರಬೇಕು, ಈ ಕಂಪ್ನಿನೂ ಗೊತ್ತಿರಬೇಕು. ಹೋಗಿರೇನು ನೀವು? ಹಾಂ ಬ್ರೋ, ಗೊತ್ತೈತಿ. ಚಲೋ ಐತಿ ಕಂಪ್ನಿ, ಹಂಗೇನಿಲ್ಲ. ಆದ್ರೆ ಅವ್ನ ಮಗಳಿಗೆ ಸ್ವಲ್ಪ ಭಾಳ ಐತಿ. ಹಾಂ, ಯಾರಿಗೆ? ನಿಮ್ಮ ಬಾಸ್ ಮಗಳು ಅದಾಳೋಗೈತಿ, ಗೊತ್ತಿಲ್ಲ ನಿಮ್ಗೆ? ಇಲ್ಲ, ಗೊತ್ತಿಲ್ಲ ನಂಗೆ. ಹೋಗದೆ 2 ದಿನ ಆಗೈತಿ. ಹೆಂಗೆ ಗೊತ್ತಾಕೈತಿ ಬ್ರೋ? ಆಕಿ ಭಾಳ ಸೊಪ್ಪಿನಕ್ಕಿದಾಳ. ಇರೋಕೆ ಒಬ್ಬೇಕಿನೇ ಅದಾಳ, ಕರೆ ಭಾಳ ಸೊಪ್ಪಿನಕ್ಕಿದಾಳ. ಅಲ್ಲೂ ಮುಂಬೈದಾಗಿದ್ಲು, ಮುಂಬೈದಾಗಿದ್ರು. ಬಟ್ ಹೆವಿ ಟ್ಯಾಲೆಂಟೆಡ್ ಗರ್ಲ್ ಇಲ್ಲನಲ್ಲ. ಒಬ್ಳ ಅಲ್ಲಿ ಮುಂಬೈದಾಗಿದ್ಲು. 1-2 ಸರಿ ನಾವು ಅಲ್ಲಿ ಯಾವುದೋ ಸೈಟ್ ವಿಸಿಟ್ ಇದಕ್ಕಂತ ಹೋಗಿದ್ದೆವು. ಏನು ಆಟಿಟ್ಯೂಡ್ ಪಾರ್ಕಿಂದ ಅಲ್ಲಿ ಚಲೋನೇ ಇತ್ತು, ಎಲ್ಲ ಕಂಪನಿ ಎಲ್ಲ ಚಲೋ ಇತ್ತು. ಈಗ ಇಲ್ಲಿ ಬಂದಾಳತ್ತೆ. ಅಲ್ಲಿದ್ದಾಗ ಭಾಳ ಚಲೋ ಇತ್ತು, ಅವಾಗ ಹೋಗಿದ್ದೆ ನಾನು. ಈಗ ಇಲ್ಲಿ ಬಂದ್ಬಿಟ್ಟಾಳ. ಆಕಿ ಬಿಟ್ಟೆ, ಆಕಿ ಹೋಗೇನೆ ಮುಂದೆ ಅವ್ರ ಅಪ್ಪ ಬಿಟ್ಟೆ ಆಗುತ್ತೆ. ಅದೇನೋ ಅಂತಾರಲ್ಲ, ಫಸ್ಟ್ನೇ ಸ್ಟೆಪ್ ಹತ್ಕೊಳ್ಳಿ, ಲಾಸ್ಟ್ನೇ ಸ್ಟೆಪ್ ಹತ್ಕೊಳ್ಳಿ, ಹಂಗಾಗಿತ್ತು ನನ್ನ ಪರಿಸ್ಥಿತಿ. ಹೆವಿ ನಾಟಕ ಮಾಡ್ತಾಳಪ್ಪ. ಮತ್ತು ಮುಂಬೈದಾಗೆ ಎಲ್ಲ ಚಲೋ ಇತ್ತು ಅಂತ ಮತ್ತು ಇಲ್ಲಿ ಯಾಕೆ ಬಂದ್ರಿ ಅವರು? ಬಟ್ ಆಕಿ ನಂಗೆ ಯಾವತ್ತೂ ಕಂಡಿಲ್ಲ. ಮೇ ಬಿ ಈಗ ಜಾಯ್ನ್ ಆಗಿನಂತ ಕಣ್ಣಂಗಿಲ್ಲ ಅಷ್ಟೇ. ನಾನು ನೋಡಿಲ್ಲ, ಅದಕ್ಕೆ ಕೇಳಿದೆ ನಿಮ್ಗೆ. ನಿನ್ನ ಕಣ್ಣಿಗೆ ಬೀಳಿಕೊಂಡ್ರು ಚಲೋ ಆಕಿ. ಕೆಟ್ಟ ಕಾಡ್ತಾಳಪ್ಪ ಇದ ಕಡೆ. ನನಗರ ನಿನ್ನ ಕಂಡ್ರೆ ಆಗೇ ಬರಲ್ಲ. ಸುಮ್ಮಕ್ಕ ಏನಾರು ಇದ್ರೆ ನಮ್ಮ ಪಾಪ ಕಳಿಸ್ಬಿಡ್ತೀನಿ. ಅವ್ರು ಹೆಂಗೋ ಹ್ಯಾಂಡಲ್ ಮಾಡ್ತಾರೆ, ನನ್ನ ಕೈಯಾಗ ಆಗೋದಿಲ್ಲ. ಆಕಿ ಅಲ್ಲೇನೋ ಮುಂಬೈದಾಗ ಒಬ್ಬ ಎಂಪ್ಲಾಯಿಗೆ ಇಷ್ಟಪಟ್ಟಿದ್ಲತ್ತ. ಅವ ಮಾರಾಯ ಈಕಿನೇ ರಿಜೆಕ್ಟ್ ಮಾಡ್ಯಾನ. ಗ್ರೇಟ್ ಅನ್ಬೇಕು ಅವ್ನು ನನ್ನ ಗಟ್ಸ್. ಅಂಥ ದೊಡ್ಡ ಕೋಟ್ಯಾಧೀಶನ ಒಬ್ಬಕಿನ ಮಗಳಿಗೆ ರಿಜೆಕ್ಟ್ ಮಾಡ್ಯಾರಂದ್ರೆ ಭಾರಿ ಪಕ್ಕ ಸ್ವಾಭಿಮಾನ ಇರ್ಬೇಕು ಅವನಿಗೆ. ಅದಕ್ಕಂತೇಳಿ ಆಮೇಲೆ ಈಕಿ ಡಿಪ್ರೆಷನ್ಗೆ ಹೋಗಿ ಆ ಕಂಪ್ನಿ ಎಲ್ಲ ಬಂದ ಮಾಡಿಸ್ತಕ್ಕೆ ಮಾಡಿದ್ಲತ್ತ. ಅವಾಗ ಅವರಪ್ಪ ಈಕಿಗೆ ಬಿಟ್ಟು ತಾನೇ ಅದನ್ನು ಹ್ಯಾಂಡಲ್ ಮಾಡಿ ಸುಮ್ಮನೆ ಕಣ್ಣು ಮುಂದೆ ಇರ್ಲತ್ತ ಇಲ್ಲೇ ಕರ್ಕೊಂಬಂದ್ಬಿಟ್ಟ. ಅವಾಗಿಂದ ಹೆವಿ ಡ್ರಿಂಕ್ ಸಿಗರೇಟ್ಸ್ ಇರ್ತಿದ್ವು, ಎಲ್ಲ ಮಾಡ್ತಾಳತ್ತಕ್ಕೆ. ಅದಕ್ಕೆ ಸುಮ್ಮನೆ ಕಣ್ಣು ಮುಂದೆ ಇದ್ರೆ ಚಲೋ ಇರ್ತಾತ, ಇಲ್ಲೇ ಕರ್ಕೊಂಬಂದ. ಯಪ್ಪು ಹೇಳಿದ್ದೆಲ್ಲ ಕರೆನೇ ಇತ್ತ. ಅಪ್ಪ ಈಗ ನನ್ನ ಬಾಸ. ಯಪ್ಪ, ಈಗ ಏನು ಮಾಡ್ಬೇಕು ನಾನು? ಶಿಟ್. ಯಾಕ್ರು ಏನಾಯ್ತು? ಮುಖ ಸಣ್ಣ ಮಾಡಿದ್ರಿ, ಯಾಕೆ ಏನಾಯ್ತು? ಹೇಳ್ರಿ ನನ್ನ ಕಡೆ ಸೀರಿಯಾಗಿ ಹೇಳ್ರಿ. ನಾನು ನಿಮ್ಮ ಫ್ರೆಂಡ್ ಅಂದ್ಕೊಂಡು ಹೇಳ್ರಿ. ಏನಿಲ್ಲ ಬ್ರೋ, ಹಂಗೇನಿಲ್ಲ. ಹಂಗೆ ಯಾಕೋ ನೀವು ಮನಸ್ಸಿನಾಗ ಏನೋ ಇಟ್ಕೊಂಡು ಕೊರಗಾಕತ್ತೀರಿ, ಹೇಳಲಾಗಿರಿ ಅನ್ಸಾಗ್ತೈತಿ. ಇರ್ಲಿ ಹೇಳ್ರಿ, ನಾನು ನಿಮ್ಮ ಫ್ರೆಂಡ್ ಇದ್ದಂಗೆ. ಮನಸ್ಸಿನಾಗ ಏನೋ ಇದ್ರೆ ಮುಂದೆ ಹೇಳಿದ್ರೆ ಹಗುರಾಗ್ತೈತೆ ಬೇರೆಯವ್ರ ಮುಂದೆ. ಫ್ರೀಯಾಗಿ ಹೇಳ್ರಿ, ನಾ ಏನು ನಿಮ್ಮ ಫ್ರೆಂಡ್ ಥರನೇ ಹೇಳ್ತೀನಿ. ನೀವೇನೋ ಹೇಳಿರತ್ತೀರಿ, ನಾ ಯಾರಿಗೂ ಏನು ಹೇಳಕ್ಕೆ ಹೋಗಲ್ಲ. ನಮ್ಮಿಬ್ಬರು ನೋಡೋಣ ಇರ್ತೈತಿ. ಹೇಳ್ರಿ ಏನಾಯಿತು? ನಂಗೆ ಯಾಕೋ ನೀವು ಅಲ್ಲಿ ಮುಂಜಾನೆ ಬೆಳಗ್ಗೆಯಿಂದ ಹಂಗೆ ಅನ್ಸಾಕತ್ತೈತೆ, ಅದಕ್ಕೆ ಕೇಳಿದೆ. ಅದಕ್ಕೆ ಹೋಗೋಣ ಬರ್ರಿ ಕಾರ್ನಾಗ ಅಂತಲೂ ಹೇಳಿದೆ. ಹೇಳ್ರಿ, ಏನಾಗಲ್ಲ. ನಾನು ನಿಮ್ಗೆ ಹೆಲ್ಪ್ ಮಾಡ್ಬೋದು. ಯಾಕಂದರೆ ಇಬ್ಬರದು ಒಂದೇ ಕಂಪ್ನಿ, ಅಂದರೆ ಒಂದೇ ಜಾಬ್ ಐತಲ್ಲ. ನಿಮ್ಮ ತ್ರಾಸು ನಮಗೂ ಹೆಲ್ಪ್ ಆಗ್ತೈತಿ, ನನಗೂ ಮುಂದೆ ಏನಾರು ತ್ರಾಸ ಆದ್ರೆ ನಿಮ್ಗೆ ಹೇಳಾಕೈತಿ. ಅದಕ್ಕೆ ಹೇಳಾಕತ್ತೀನಿ. ಖರೆ ಅಂದ್ರೆ ನಾನು ಎಷ್ಟೋ ಒಂದು ಸಣ್ಣ ವಿಚಾರಗಳು, ಆ ದೊಡ್ಡ ಪ್ರಾಬ್ಲಮ್ ಇರೋಲ್ಲ, ಸಣ್ಣ ಪ್ರಾಬ್ಲಮ್ ಇರ್ತಾವಲ್ಲ, ಅದ್ರಾಗಿ ಡೌಟ್ ಬರ್ತೈತೆ ನಂಗೆ. ಅದನ್ನು ನಮ್ಮ ಅಪ್ಪ ಕೇಳಿದ್ರೆ, ಅಪ್ಪ ಐತಲ್ಲ ಇಷ್ಟು ಬರಲ್ಲ ಅಂತಾರೆ. ಅವ್ರಿಗೆ ಗೊತ್ತಾಗಲ್ಲ, ಅವ್ರ ಮೈಂಡ್ ಸೆಟ್ಟೇ ಬೇರೆ ಐತಿ. ನಂಗೆ ಇನ್ಮೇಲೆ ನೀವು ಫ್ರೆಂಡ್ ಆದ್ರಿ, ಏನೇ ಒಂದು ಸಣ್ಣ ಪ್ರಾಬ್ಲಮ್ ಇದ್ರೆ ನೀವು ಫೋನ್ ಹಚ್ಚಿ ಹೇಳ್ಬೇಕಂತ ಅನ್ಸಾಕತ್ತೈತಿ. ಹೇಳ್ತೀರಲ್ಲ ಬ್ರೋ? ನೀವು ಹೇಳೋದು ಹೆಚ್ಚ ನಾ ಕೇಳಿ ನಾನು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಎನಿ ಟೈಮ್ ಎನಿವೇರ್ ಯಾವಾಗ ಹಚ್ತೀರ ಹಚ್ಚಿ, ನಾನು ಪ್ರಾಬ್ಲಮ್ ಸೊಲ್ಯೂಷನ್ ಕೊಡ್ತೀನಿ. ಯು ಡೋಂಟ್ ವರಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಎಷ್ಟು ಖುಷಿ ಆಗತ್ತೈತಿ ಕೊಡ್ತೇನೆ. ನಂಗೆ ಭಾಳ ಖುಷಿ ಆಗತೈತಿ. ತಂದೆ ಹೇಳೋದೇನಲ್ಲ, ಈಗ ಅವ್ರಿಗೆ ಎಲ್ಲ ಮಗ ತಿಳ್ಕೊಳ್ಳಿ, ಎಲ್ಲ ಅವ್ರಿಗೆ ಜವಾಬ್ದಾರಿ ಬಿಟ್ಟು ಕುಂದಿರ್ಬೇಕು ಅನ್ನೋ ಥರ. ಈಗ ಸಿಲ್ಲಿ ಕೇಳಿದ್ರೆ ಅವ್ರಿಗೆ ಇವನಿಗೇನೋ ಗೊತ್ತೇ ಆಗೋದಿಲ್ಲ, ಹೆಂಗೆ ಇವಂದು ಬಾಳೆ ಅಂತೇಳಿ ಯೋಚನೆ ಮಾಡ್ತಾರೆ. ಅದಕ್ಕಂತೇಳಿ ಅಷ್ಟೇ, ಮತ್ತೆ ಏನಿಲ್ಲ ಬ್ರೋ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಇದಕ್ಕೆಲ್ಲ ಥ್ಯಾಂಕ್ ಯು ಏನು ಬೇಕಾಗಿಲ್ಲ. ನೀವು ನಂಗೆ ಒಂದು ಹೆಲ್ಪ್ ಮಾಡಬೇಕು. ಹೇಳ್ರಿ, ನೀವು ಹೇಳೋದು ಹೆಚ್ಚ ನಾ ಕೇಳೋದು ಹೆಚ್ಚ. ಹೇಳ್ರಿ ಏನಾಯ್ತು ಪ್ರಾಬ್ಲಮ್? ಏನಿದ್ರು ಹೇಳ್ರಿ, ನಾ ಸಾಲ್ವ್ ಮಾಡಕ್ಕೆ ರೆಡಿ. ಅದು ಏನಂದ್ರೆ, ನೀವು ಇಷ್ಟೊತ್ತನ ಯಾರವ ಇಷ್ಟು ಕೋಟ್ಯಾಧಿಪತಿಗೆ ಮಗಳಿಗೆ ಬಿಟ್ಟು ಹೋದ ಹುಚ್ಚ ಅಂತ ನಾಕತ್ತಿದ್ರಲ್ಲ, ಅದು ನಾನೇ. ಹಾಂ, ಏನಂದ್ರಿ? ಅಕ್ಕಿ ಇಷ್ಟಪಡ್ತಿದ್ದ ಹುಡುಗ ನೀವು? ಒಬ್ರು ಏನು ಮಜಾಕ್ ಮಾಡಕತ್ತೀರಿ? ಕರೆ ಹೇಳ್ರಿ. ಮಜಾಕಲ್ಲ, ನಾನೇ ಆಕಿಗೆ ರಿಜೆಕ್ಟ್ ಮಾಡಿದ್ದು. ಒಬ್ರು ನಂಗೆ ನಂಬಕ್ಕಾಗವಲ್ತ. ನಿಮ್ಮ ಹೆಸರು ರವಿ ಅಲ್ಲ, ಮತ್ತು ಅವ ಇಷ್ಟಪಟ್ಟಿದ್ದು ಸೂರ್ಯ ಅಂತ ಕೇಳಿದ್ದೆ ನಾನು. ಫುಲ್ ಹೆಸರು ರವಿ ಸೂರ್ಯ ಅಂತ. ಯಪ್ಪ ಬ್ರೋ, ನಾನು ಒಂದು ಸೆಕೆಂಡ್ ಸಿಡಿಲ ಬಿಡ್ದಂಗೆ ಆಯಿತು. ಕರೆನೇ ಹೇಳಾಕತ್ತೀರಿ ನೀವು. ವಾಹ್, ಭಾರಿ ನಿಮಗೆ ಬೇರೆ ಐತೆ ಬಿಡ್ರಿ. ಮೆಚ್ಕೋಬೇಕು ನಾ. ಅಂತಕೀಗ ಬಲ್ಲಂದಿರಿ, ಅದಕ್ಕೆ ಟುರ್ಕೊಂಡು ಆತು. ಆಕಿ ಕರೆಕ್ಟ್ ಮಾಡಿರಿ ನೋಡ್ರಿ ನೀವು. ಆಕಿ ನಾವು ನೋಡಿದ್ರೆ ಮಿಡಲ್ ಕ್ಲಾಸ್ ಅಂಥವ್ರಿಗೆಲ್ಲ ನಾವು ಎಲ್ಲಿ ಒಪ್ಕೋಬೇಕು? ಹಾಂ, ಅದಕ್ಕೆ ನಾವು ಒಪ್ಕೊಳ್ಳಿಲ್ಲ. ಭಾಳ ಕಾಡಿತ್ತು ಬಿಡು. ಇನ್ನೂ ಕರಿ ಕಾಡಾಕತ್ತಾಳೆ ನನಗೆ. ಏನು ಮಾಡೋದು ಹೇಳಿದ್ರು? ಇನ್ನೂ ಕಾಡತ್ತಾಳೆ, ಇನ್ನೂ ಬಿಟ್ಟಿಲ್ಲ ನಿಮ್ಗೆ ಅಕ್ಕಿ. ಏನೇನೆಲ್ಲ ಆಗೈತಿ, ಏನು ಹೇಳಿ ಬ್ರೋ?
ಅಪ್ಪ ಬೇಡ ಆಕಿ ಆಫೀಸ್ನಾಗ ಹೊರಗೆ ಹಾಕೊಳ್ಳಿ ಯಾವ ಕೆಲಸ ಸಿಗಲಿಲ್ಲ. ಎಲ್ಲರೂ ಕೇಳೋರು ಯಾಕೆ ಆ ಜಾಬ್ ಬಿಟ್ರಿ ಅಂತ. ನಾ ಹೆಂಗೆ ಹೇಳಿ ಅವರು ಬಾಸೇ ನನಗೆ ಇಷ್ಟಪಟ್ಟರು, ನಾ ರಿಜೆಕ್ಟ್ ಮಾಡಿದ್ದಕ್ಕೆ ಹೊರಗೆ ಹಾಕ್ಯಾರತ್ತೆ. ಏನೂ ಹೇಳಲಿಲ್ಲ. ಅದಕ್ಕೊಂದು ಸಣ್ಣ ಪುಟ್ಟ ಕೆಲಸ ಮಾಡೋಕತ್ತೆ. ಆಮೇಲೆ ಇಲ್ಲಿ ಬಂದೆ, ಹಾಗೇನ ಜೊತೆ ಮದುವೆ ಆಯಿತು. ಏನೋ ಈಗ ಅಪರೂಪಕ್ಕೆ ಒಂದು ಕೆಲಸ ಸಿಕ್ಕಿತ್ತು, ಚಲೋ ಕಂಪ್ನಿ, ಚಲೋ ಸ್ಯಾಲ್ರಿ. ಅದನ್ನು ಈಗ ಬೆಂಕಿ ಬಿದ್ದಂಗೆ ಆಯಿತು. ಅವ್ರ ಅಪ್ಪನ ಕಂಪ್ನಿಯಾಗೆ ಕೆಲಸ ಮಾಡೋಕತ್ತೀನಿ ನಾ ಈಗ. ಹೌದು, ನನಗೆ ಗೊತ್ತು ಅವ್ರ ಅಪ್ಪನಿಗೆಲ್ಲ ಕಂಪ್ನಿ ಅಂತ ಕೊಟ್ಟು ಇಷ್ಟೆಲ್ಲ ನೀವು ಮಾಡತ್ತಿರೋದು. ನಂಗೆ ಇಷ್ಟೆಲ್ಲ ಆಕಿ ನಿಮ್ಗೆ ಲವ್ ಮಾಡಿದ್ದು ನಂಗೆ ಗೊತ್ತೇ ಇಲ್ಲ. ಗೊತ್ತಿದ್ರೆ ನಾ ಮೊದಲೇ ಹೇಳ್ಬಿಟ್ಟಿದ್ದೆ. ಅವರು ನನಗೆ ಗೊತ್ತಿದ್ರೆ ನಾ ಅಲ್ಲಿ ಇಂಟರ್ವ್ಯೂ ಹೋಗ್ತಿದ್ದಿಲ್ಲ, ನಾ ಜಾಬ್ ಹೂನೇ ಅಂತಿದ್ದಿಲ್ಲ. ಅದು ನಿನ್ನೆ ಬಂದು ಹೇಳಿದ್ಲಕ್ಕಿ ನನಗೆ ಹಿಂಗೆಲ್ಲ ಅಂತ. ಆಕಿ ನಿಮಗೆ ಭೇಟಿಯಾಗಿದ್ಲು ಯಾವಾಗ? ನನ್ನ ಹಾಸ್ಪಿಟಲಿಗೆ ಬಂದ್ಲು, ಎಲ್ಲ ಹೇಳಿದ್ಲು. ಬಟ್ ನನಗೆ ನಂಬಿಕೆ ಇದ್ದಿದ್ದಿಲ್ಲ. ಬಟ್ ಈಗ ನಿಮ್ಮ ಬಾಯಿಗೆ ಕುಳಿಯೋಕೆ ಮಾತು ಕರಿ ಅನ್ಸಾಕತ್ತೈತಿ. ಅವರಪ್ಪ ಏನು ಮಾಡ್ಯಾನ, ಓದಿನ ಒಂದು ಅಗ್ರಿಮೆಂಟ್ ಸಹಿ ಮಾಡಿಸ್ಕೊಂಡಾನ. ಆ ಅಗ್ರಿಮೆಂಟ್ನಾಗ ಏನೇನೈತೆ ಅಂತ ಹೇಳಕ್ಕೆ ಎಲ್ಲ ಹೇಳಿದ್ಲು. ಬಟ್ ನಂಗೆ ನಂಬಿಕೆ ಇದ್ದಿಲ್ಲ. ಈಗೆಲ್ಲ ಅದು ಕರೆ ಅನ್ಸಾಕತ್ತೈತಿ. ಅವರಪ್ಪ ಭಾಳ ಡೇಂಜರ್ ಅನ್ಸಾಕತ್ತೈತಿ. ಏನು ಮಾಡಿದ್ರು ಒಟ್ಟು ತಿಳಿಯಬಲ್ತ. ಹಿಂಗೆ ಬ್ರೋ, ನೀವು ಫುಲ್ ಅಗ್ರಿಮೆಂಟ್ ಓದ್ಲಾದ ಹೆಂಗೆ ಸಹಿ ಮಾಡಿದ್ರಿ? ಇಲ್ಲ ಬ್ರೋ, ನಾವು ಓದಿದ್ದೆ ಒಂದು 2-3 ಪೇಜ್. ಲಾಸ್ಟ್ನೇ ಪೇಜ್ನಾಗ ಏನು ಕದಿಟ್ಟಾನ ನಂಗೆ ಏನು ಗೊತ್ತು. ಏನು ತಿಳಿಯಬಲ್ತು ಬ್ರೋ. ಹಿಂಗೆಲ್ಲ ಅಗ್ರಿಮೆಂಟ್ನಾಗ ಮಾಡೋಣ ಸಹಿ. ಏನು ಮಾಡಬೇಕು ಏನಿಲ್ಲ ನಂಗೆ ಏನೂ ತಿಳಿಯಬಲ್ತು. ನಾವು ನೀನು ಹೆಂಗೆ ಫೇಸ್ ಮಾಡಲಿ ಅವರಪ್ಪಗ ಅಕ್ಕಿಗೆ ಏನೂ ಗೊತ್ತಾಗಲಾಗೈತಿ. ಇದನ್ನು ಭಾಗ್ಯಗೂ ಹೇಳಿಲ್ಲ ನಾನು. ಸುಮ್ಮನೆ ಆಕಿಗೆ ಅವ್ರ ಅಮ್ಮಂದು ಟೆನ್ಷನ್ ಭಾಳ ಐತಿ. ಇದೊಂದು ಟೆನ್ಷನ್ ಇಲ್ಲಿ. ನೀವು ನಂಗೆ ಒಂದು ಹೆಲ್ಪ್ ಮಾಡಬೇಕು ಬ್ರೋ. ಎಲ್ಲ ಹೇಳಿನಿ, ಇದೊಂದೇ ಹೇಳಿಲ್ಲ, ಎಲ್ಲ ಮುಚ್ಚಿಟ್ಟಿಲ್ಲ. ಆಕಿಗೆ ಎಲ್ಲ ಹೇಳಿದ್ದೀನಿ. ಬ್ರೋ ಕರೆಕ್ಟ್ ಹೇಳಿರಿ. ವಿಚಾರ ಮಾಡೋಂಥರಿ ಏನು ಮಾಡ್ಬೇಕಂತ ವಿಚಾರ ಮಾಡೋಣ ಕೂತು. ಹೆಂಗಾದ್ರೂ ಟೈಮ್ ಐತಿ, ಕೂತು ವಿಚಾರ ಮಾಡೋಣ. ನನಗಿದನ್ನ ಅರ್ಗಿಸ್ಕೊಳಕ್ಕಾಗೈತಿ. ತಡಿ ಎಲ್ಲರೂ ಒಂದು ಬಿಸಿ ಬಿಸಿ ಚಹಾ ಕುಡಿನೋ ಇಲ್ಲ ಕಾಫಿ ಕುಡಿನೋ, ಅವಾಗ ತಾನೇ ವಿಚಾರ ಬರ್ತೈತಿ. ನಿಂದಿರ್ಸ್ತೀನಿ ಬ್ರೋ. ಓಕೆ ಬ್ರೋ, ನಿಂದಿರ್ಸಿ. ನಾನೇ ಹೇಳ್ಬೇಕಂದ್ರೆ ನೀವು ಹೇಳತ್ರಿ, ಎಲ್ಲರೂ ನಿಂದಿರ್ಸಿ. ಡಾಕ್ಟರ್ ನಂಗೆಲ್ಲ ಆರಾಮಾಗೈತಿ. ಯಾವಾಗ ಮನೆಗೆ ಬಿಡ್ತೀರಿ? ನಂಗೆ ಸಾಕಾಗೈತಿ ನಾ ಗೋಡಿ ನೋಡಿ. ನೀವೇನು ಸುಮ್ಮದಿರ್ಬಿಡ್ರಿ. ಮಾತಲ್ಲಿ ನಾ ಇದ್ದಿದ್ದು ಆಫೀಸ್ ತಕ ಬರ್ತೈತಿ. ನಿಮ್ಮ ಮಾತು ಅಷ್ಟು ಜೋರು ಮಾತಾಡ್ತೀರಿ ನೀವು. ಮತ್ತು ಏನು ಮಾಡಿದ್ರಿ ಡಾಕ್ಟ್ರ? ನನಗೆ ಮೊದಲ ಒಂದು ಕಡೆ ಕೂತಿರೋಕ್ಕಾಗಲ್ಲ. ನಾವು ಮೊದಲ ಹಳ್ಳಿ ಮಂದಿ. ಹಿಂಗೊಂದು 4 ಬಡಾಗಿರಂದ್ರೆ ಹೆಂಗೆ ಇರೋಕೆ ಸಾಧ್ಯ ಹೇಳ್ರಿ ನೀವೇ? ಹೌದು ಬಿಡ್ರಿ ಅವ್ವ, ಹೌದು ಬಿಡು. ಅದು ಹೋಲಿ ಬಿಡ್ರಿ ಡಾಕ್ಟರ್. ನಾ ಈಗೆಲ್ಲ ಆರಾಮಾಗಿಲ್ಲ. ಯಾವಾಗ ಮನೆಗೆ ಕಳಿಸ್ತೀರಿ ಹೇಳ್ರಿ? ಆಯ್ತಾಯ್ತು, ನಾನು ನಾಳೆನೇ ಕಳ್ಸಾತೀನಿ. ಎಲ್ಲರಿಗೂ ಹೇಳುವುದೀನಿ. ಸ್ವಲ್ಪ ಸೈನ್ ಗೀನ ಮತ್ತು ಇವೆಲ್ಲ ಡಿಸ್ಚಾರ್ಜು ಫಾರ್ಮ್ ಅವೆಲ್ಲ ಆದ್ಮೇಲೆ ನಾಳೆ ಇಷ್ಟೊತ್ತನ ಮಧ್ಯಾಹ್ನ ತನಕ ನಿಮ್ಮ ಮನ್ಯಾಗ ಇರ್ತೀರಿ. ತಗೋ ಡಾಕ್ಟ್ರೆ, ಎಷ್ಟು ಖುಷಿ ಸುದ್ದಿ ಹೇಳಿದ್ರಿ. ಭಾಳ ಖುಷಿ ಆಗತ್ತೆ ನನಗೆ. ಅದೇನೋ ಅಂತಾರಲ್ರಿ, ತಾಂಕು ಸೋಮತ್ರಿ ಮನೆಗೆ ಹೋಗಾಕ. ಇವತ್ತು ಚಂದ ನಿದ್ದೆ ಮಾಡ್ತೀನಿ ರೀ ನಾ. ಯಾಕೆ 2 ದಿನ ನಿದ್ದೆ ಮಾಡಿಲ್ಲೇನ್ರಿ ಮೇಡಮ್? ಮಾರಿ ನೀವು ಮಾಡೀನಿ ರೀ. ಆದ್ರೆ ನಾಳೆ ಮನೆಗೆ ಹೋಗುವ ಅನ್ನೋದು ಖುಷಿ ತಂದು ನಿದ್ದೆ ಬೇರೆ ಇರ್ತೈತಿ ರೀ. ಅದಕ್ಕೆ ರೀ. ಹಾಂ, ಮತ್ತು ಇನ್ನೊಂದು ವಿಷಯ, ಮನೆಗೆ ಹೋಗಿತ್ತೇಳಿ ಅದು ಇದು ಕೆಲಸ ಮಾಡೋದು ರೆಸ್ಟ್ ಮಾಡಲಾರ್ದೆ ಇರೋದಂದ್ರೆ ನಾವು ಮತ್ತೆ ಇಲ್ಲೇ ಬಂದು ಹಾಸ್ಪಿಟಲ್ನಾಗ ಇಡ್ಬೇಕಾಕೈತೆ ನೋಡು. ಹಾಂ ರೀ ಅಮ್ಮಾರಿ, ಚಂದಾಗಿ ರೆಸ್ಟ್ ಮಾಡಬೇಕು, ಕರೆಕ್ಟ್ ಟೈಮ್ ಊಟ ಮಾಡಬೇಕು, ಗುಳಿಗೆ ತೊಗೋಬೇಕು. ಹಾಗಾದ್ರೆ ನೀವು ಆರಾಮಾಗ್ತೀರಿ. ಇಲ್ಲಿಕ್ಕಂದ್ರೆ ನೆಕ್ಸ್ಟ್ ಟೈಮ್ ಇಲ್ಲ ಹಾಸ್ಪಿಟಲಿಗೆ ಬಂದ್ರೆ ಮುಗೀತು, ವರ್ಷ ಗಂಟ್ಲೆ ಇಲ್ಲೇ ಇಟ್ಕೊಂಡ್ಬಿಡ್ತೇವೆ ನೋಡ್ರಿ ನಿಮ್ಗೆ. ಯಪ್ಪ ಬೇಡೋ ಮರೆ, ನಿನ್ನ ಮುಖ ಈ ಹಾಸ್ಪಿಟಲ್ ಮುಖ ನಂಗೆ ನೋಡೋಕ್ಕಾಗವಲ್ತು. ನಾ ಬರೋದಿಲ್ಲ ಒಟ್ಟ ಈಗ. ನೀ ಚಿಂತೆ ಮಾಡಬೇಡ, ನಾ ಒಟ್ಟ ಬರೋದಿಲ್ಲ ಆಯ್ತಾ? ನಾ ಹೇಳ್ದಂಗೆ ಮಾಡಿದ್ರೆ ಬರಲ್ಲ, ಇಲ್ಲಿಕ್ಕಂದ್ರೆ ಬರ್ಬೇಕಾಕೈತಿ. ನಿಮ್ಮ ಒಳ್ಳೇದಕ್ಕೆ ಹೇಳೋದು, ರೆಸ್ಟ್ ಮಾಡಿರಿ. ರೀ ಆಯ್ತು ರೀ.